ಹಿಂದಿನ ವಿಡಿಯೋದಲ್ಲಿ ನಾಗಗಳು ಯಾರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ. ನಾನು ಆಗ್ಲೇ ಹೇಳಿದ ಹಾಗೆ ಪ್ರಪಂಚದ ಸಾಕಷ್ಟು ಪುರಾತನ ನಾಗರಿಕತೆಗಳಲ್ಲಿ ನಾಗಗಳ ಆಚರಣೆ ಇದೆ. ಜೊತೆಗೆ ಅವುಗಳ ಕಥೆಗಳು ಕೂಡ ತುಂಬಾ ಸಿಮಿಲರ್ ಆಗಿದೆ ಅಂತಾನು ಹೇಳಿದೆ. ಉದಾಹರಣೆಗೆ ಕಾಂಬೋಡಿಯಾ, ಅಲ್ಲಿನ ಮೊದಲ ರಾಜವಂಶ ಏನ್ ಹೇಳ್ಕೊಂಡಿದೆ ಅಂದ್ರೆ ಅಲ್ಲಿನ ಮೊದಲ ರಾಣಿ ನಾಗವಾಗಿದ್ರು, ಅದು ಮನುಷ್ಯ ರಾಜನ ಜೊತೆ ಮದುವೆಯಾಗಿದ್ರು ಅನ್ನೋದು. ನಿಮಗೆ ಶಿಲಾಯುಗದಲ್ಲಿ ಆದಿಮಾನವ ವಾಸ ಮಾಡ್ತಿದ್ದಂತ ಕಲ್ಲಿನ ಮನೆಗಳು ಗೊತ್ತಾ? ಅವು ನಮ್ಮ ಕರ್ನಾಟಕದಲ್ಲಿ, ತಮಿಳುನಾಡು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿದೆ. ತಮಿಳುನಾಡಿನ ಕಲ್ಲಿನ ಮನೆಗಳಿಗೆ ನೀವೇನಾದ್ರೂ ಹೋಗ್ಬೇಕಂದ್ರೆ ತುಂಬಾ ಕಷ್ಟ, ಯಾಕಂದ್ರೆ ಅದು ಬೆಟ್ಟದ ಮೇಲೆ ಇರೋದ್ರಿಂದ ಅಲ್ಲಿಗೆ ಸುತ್ತ ಅಲ್ಲಿನ ಗ್ರಾಮಸ್ಥರು ಕೂಡ ಹೋಗೋದಿಲ್ಲ. ಹಾಗೇನೆ ಅವರಲ್ಲಿ ನಾಗಗಳ ಮೇಲೆ ಒಂದು ಕತೆ ಇದೆ. ಅದೇನಂದ್ರೆ ಈ ಕಲ್ಲಿನ ಮನೆಗಳಲ್ಲಿ ಮಾನವರಲ್ಲ, ಬದಲಿಗೆ ನಾಗಗಳು ವಾಸ ಮಾಡ್ತಿದ್ರು ಅನ್ನೋದು. ಯಾಕಂದ್ರೆ ಮಾನವರು ವಾಸಿಸೋಕೆ ಅಸಾಧ್ಯ, ಅವು ತುಂಬಾ ಚಿಕ್ಕವಾಗಿದ್ವು. ಅದಕ್ಕೆ ಹಾಗೇನೆ ಅವರು ಆಕಾಶದಿಂದ ಬಂದ್ರು, ಇಲ್ಲಿನ ಮಾನವರೆಲ್ಲ ವಶಕ್ಕೆ ತಗೊಂಡು ಅವರು ವಾಸಿಸಲಿಕ್ಕೆ ಶುರು ಮಾಡಿದ್ರಂತೆ. ಜೊತೆಗೆ ಅವರು ಮಾನವರಿಗೆ ನಾಗರಿಕತೆಯನ್ನು ಹೇಳಿಕೊಟ್ರು ಮತ್ತು ಟೆಕ್ನಾಲಜಿಯನ್ನ ಕೊಟ್ರು ಅನ್ನೋದು. ಅವರು ಅವುಗಳೆಲ್ಲ ಹಾಗೆ ಮಾನವರು ಅಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ. ನೀವು ಇನ್ನೊಂದನ್ನ ಅಬ್ಸರ್ವ್ ಮಾಡಿದೀರಾ, ಪ್ರತಿಯೊಂದು ಪುರಾತನ ದೇವಸ್ಥಾನದಲ್ಲೂ ಕೂಡ ನಾಗಗಳು ಇದ್ದೇ